ಸೊ ಎಲ್ಲದರ ಮಧ್ಯದಲ್ಲಿ ಬುರುಡೆ ಮ್ಯಾನ್ಗೆ ಈಗ ಫಂಡಿಂಗ್ ಮಾಡಿರುವಂತ ವಿಚಾರ ಕೇವಲ ಚಿನ್ನಯಿಂಗ್ ಫಂಡಿಂಗ್ ಅಲ್ಲ, ಅದರ ಜೊತೆಗೆ ಗುರುತಿಸಿಕೊಂಡಿರುವಂತ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗಿಗೆ ಯಾರ್ಯಾರು ಎಲ್ಲೆಲ್ಲಿಂದ ದುಡ್ಡು ಹಾಕಿದ್ದಾರೆ, ಹಾಗಾಗಿ ಅವರ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇದ್ದಾರಂತೆ. ಅವರ ಪತ್ನಿಯ ಅಕೌಂಟು, ಇನ್ನುಳಿದಂತಹ ಸುತ್ತಮುತ್ತ ಇರುವಂತಹ ದುಡ್ಡು ಅಲ್ಲಿಗೆ ಹಾಕೊಳ್ಳೋದಾರೆ. ಅವರಷ್ಟೊಂದು ಇಂಥ ಕ್ರಿಮಿನಲ್ ಮೈಂಡನ್ನು ಯೂಸ್ ಮಾಡಬೇಕಾದ್ರೆ ಅದನ್ನು ಕೂಡ ಯೋಚನೆ ಮಾಡಿರ್ತಾರಲ್ವ, ಆದರೂ ಕೂಡ ಒಂದು ಇರಲಿ ಅಂತ ಚೆಕ್ ಮಾಡ್ತಾ ಇದ್ದಾರಂತೆ. ನೋಡಿ ಡೀಟೇಲ್ಸ್ ಇಲ್ಲಿದೆ. ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆ ಚುರುಕು. ಬುರುಡೆ ಗ್ಯಾಂಗ್ ಫಂಡಿಂಗ್ ಬೆನ್ನು ಬಿದ್ದ ಎಸ್ಐಟಿ. ಫಂಡಿಂಗ್ ಆರೋಪ 11 ಮಂದಿಗೆ ನೋಟಿಸ್. ಎಸ್ಐಟಿಯಿಂದ ತಿಮರೋಡಿ ಆಪ್ತನ ವಿಚಾರಣೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಬುರುಡೆ ಗ್ಯಾಂಗ್ಗೆ ಫಂಡಿಂಗ್ ಮಾಡಿರುವ ಕಾಣದ ಕೈಗಳ ಪತ್ತೆಗೆ ಎಸ್ಐಟಿ ಇಳಿದಿದೆ. ಚಿನ್ನಯ್ಯ ಮತ್ತು ಪತ್ನಿಯ ಅಕೌಂಟ್ಗೆ ಹಣ ವರ್ಗಾವಣೆ ನಡೆದಿರುವ ಬಗ್ಗೆ ಮಹತ್ವದ ದಾಖಲೆಗಳನ್ನು ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಚಿನ್ನಯ್ಯನ ಕುಟುಂಬದ ಪ್ರತಿಯೊಬ್ಬರ ಖಾತೆಯ ಡೀಟೇಲ್ಸ್ ಪಡೆದು ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಆರೋಪಿ ಚಿನ್ನಯ್ಯಗೆ ಫಂಡಿಂಗ್ ಮಾಡಿರೋರ ಬೆನ್ನು ಬಿದ್ದಿರುವ ಎಸ್ಐಟಿ 11 ಮಂದಿಗೆ ನೋಟಿಸ್ ಕೊಟ್ಟಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರು ಸೇರಿದಂತೆ 11 ಮಂದಿಗೆ ಎಸ್ಐಟಿ ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. 11 ಮಂದಿಯಲ್ಲಿ ಈಗಾಗಲೇ 6 ಜನರನ್ನ ಎಸ್ಐಟಿ ವಿಚಾರಣೆಗೊಳಪಡಿಸಿದೆ. ಗಿರೀಶ್ ಮಟ್ಟಣ್ಣನವರ ಪತ್ನಿಯ ಖಾತೆಯಿಂದಲೂ 6 ತಿಂಗಳ ಹಿಂದೆ ಹಣ ವರ್ಗಾವಣೆಯಾಗಿರೋ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ದಾಖಲೆ ಪಡೆದಿದ್ದಾರೆ. ಪ್ರಕರಣದಲ್ಲಿ ಇನ್ನಷ್ಟು ಮಂದಿ ಫಂಡಿಂಗ್ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಂದಿಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಮಾಡ್ತಾ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ. ಬುರುಡೆ ಚಿನ್ನಯ್ಯನಿಗೆ ಸಾಕಷ್ಟು ಹಣಕಾಸಿನ ವ್ಯವಹಾರಗಳು ನಡೆದಿದೆ, ತಿಮರೋಡಿ ಗ್ಯಾಂಗ್ನಿಂದ ಸಾಕಷ್ಟು ಫಂಡಿಂಗ್ ಆಗಿದೆ ಅನ್ನುವಂಥ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 11 ಜನಕ್ಕೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. 6 ಜನರನ್ನು ಕರೆಸಿ ವಿಚಾರಣೆಯನ್ನು ಕೂಡ ಮಾಡಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಬ್ಯಾಂಕ್ ಅಕೌಂಟ್ ಮೂಲಕ, ಫೋನ್ಪೇ ಮತ್ತು ಗೂಗಲ್ ಪೇಯ ಮೂಲಕ ಹಣಕಾಸನ್ನು ಆತನ ಪತ್ನಿಗೆ ಮತ್ತು ಆತನಿಗೆ ರವಾನೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ಬಹಿರಂಗ ಆದರೆ, ಇಲ್ಲಿ ಗಿರೀಶ್ ಮಟ್ಟಣ್ಣನವರ ಪತ್ನಿ ಅವರ ಅಕೌಂಟಿಂದ ಕೂಡ ಚಿನ್ನಯ್ಯನ ಪತ್ನಿಯ ಅಕೌಂಟ್ಗೆ ಹಣ ರವಾನೆಯಾಗಿದೆ ಅನ್ನುವಂತಹ ಎಲ್ಲ ದಾಖಲೆಗಳು ಎಸ್ಐಟಿಗೆ ಲಭ್ಯ ಆಗಿದೆ. ತಿಮರೋಡಿ ಆಪ್ತನಿಗೆ ಎಸ್ಐಟಿ ಡ್ರಿಲ್. 4 ಮೊಬೈಲ್ ಫೋನ್ ಬೆನ್ನು ಬಿದ್ದ ಎಸ್ಐಟಿ. ಬೆಳ್ತಂಗಡಿ ಕಚೇರಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಆಪ್ತನಾಗಿರುವ ಗಣೇಶ್ ವಿಚಾರಣೆ ನಡೆಸಲಾಗಿದೆ. ಆರೋಪಿ ಚಿನ್ನಯ್ಯ ಮತ್ತು ತಿಮರೋಡಿ ನಡುವಿನ ಲಿಂಕ್ ಪತ್ತೆಗೆ ತಿಮರೋಡಿ ಆಪ್ತ ಗಣೇಶ್ ವಿಚಾರಣೆ ನಡೆಸಲಾಗಿದೆ. ಎಸ್ಐಟಿ ಕಚೇರಿಯಲ್ಲಿ ಗಣೇಶ್ನ 2ನೇ ದಿನದ ವಿಚಾರಣೆ ನಡೆಸಲಾಯಿತು. ಪ್ರಾಥಮಿಕ ಮಾಹಿತಿಯಲ್ಲಿ ತಿಮರೋಡಿಗೆ ಸೇರಿದ 4 ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಈ ಗಣೇಶ್ ಬಳಕೆ ಮಾಡುತ್ತಿದ್ದ ಎಂಬುದು ತಿಳಿದು ಬಂದಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಅತ್ಯಾಪ್ತ ಗಣೇಶ್ ಶೆಟ್ಟಿ ಎಂಬ ವ್ಯಕ್ತಿಗೆ ಎಸ್ಐಟಿ ನೋಟಿಸ್ ಕೊಟ್ಟು ಇವತ್ತು ಬೆಳ್ತಂಗಡಿ ಠಾಣೆಗೆ ಕರೆಸಿದೆ. ಪ್ರಮುಖವಾಗಿ ಗಣೇಶ್ ಶೆಟ್ಟಿ ಎಂಬಾತ ಮಹೇಶ್ ಶೆಟ್ಟಿ ತಿಮರೋಡಿಯ ಆಪ್ತನಾಗಿದ್ದ ಮತ್ತು ಅವರೇ ಕಾರು ಚಾಲನೆಯನ್ನು ಮಾಡ್ಕೊಳ್ತಾ ಇದ್ರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ 4 ಫೋನ್ಗಳನ್ನು ಬಳಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ 8 ರಿಂದ 10 ಸಿಮ್ಗಳನ್ನು ಬಳಕೆ ಮಾಡ್ತಾ ಇದ್ರು. ಈ ಎಲ್ಲ ಫೋನ್ಗಳನ್ನು ಮೇಂಟೈನ್ ಮಾಡ್ತಾ ಇದ್ದದ್ದು ಮತ್ತು ಯಾವ ಸಿಮ್ಮಿಂದ ಯಾರಿಗೆ ಫೋನ್ ಮಾಡಬೇಕು ಅನ್ನುವಂತಹ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇದ್ದದ್ದು ಗಣೇಶ್ ಶೆಟ್ಟಿ ಅನ್ನುವಂತಹ ಮಾಹಿತಿ ಇದೆ. ಹೀಗಾಗಿ 11 ಜನರ ಎನ್ಕ್ವೈರಿಯ ನಡುವೆ ಗಣೇಶ್ ಶೆಟ್ಟಿ ಬಹಳ ಆಪ್ತ ಆಗಿರೋದ್ರಿಂದ ಒಟ್ಟು ಈ ಪ್ರಕರಣದ ಬಗ್ಗೆ ಎಲ್ಲ ಮಾಹಿತಿಗಳು ಗಣೇಶ್ ಶೆಟ್ಟಿಗೆ ಇತ್ತು ಮತ್ತು ಗಣೇಶ್ ಶೆಟ್ಟಿಯ ಸಮ್ಮುಖದಲ್ಲೇ ಎಲ್ಲ ಮಾತುಕತೆಗಳು ನಡೀತಾ ಇತ್ತು ಅನ್ನುವಂತಹ ಮಾಹಿತಿಗಳು ಎಸ್ಐಟಿ ಪೊಲೀಸರಿಗೆ ಲಭ್ಯ ಆಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು. ಬುರುಡೆ ಗ್ಯಾಂಗ್ನಿಂದ ಮತ್ತೊಂದು ವಿಡಿಯೋ ಪಾರ್ಟ್ ನಂಬರ್ 14 ಬಿಡುಗಡೆ. ನೇತ್ರಾವತಿ ಸ್ನಾನಘಟ್ಟದ ಬಗ್ಗೆ ಪ್ರಸ್ತಾಪ. ಇನ್ನು ಬುರುಡೆ ಗ್ಯಾಂಗ್ನ ಮತ್ತೊಂದು ವಿಡಿಯೋವನ್ನ ಬಿಡುಗಡೆ ಮಾಡಲಾಗಿದೆ. 2023 ಆಗಸ್ಟ್ನಲ್ಲಿ ಮಾಡಿದ ವಿಡಿಯೋದ ಮತ್ತೊಂದು ತುಣುಕು ಬಿಡಲಾಗಿದೆ. ಈ ವಿಡಿಯೋದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ಬೆತ್ತಲೆ ಹೆಣ ಸಿಕ್ಕ ವಿಚಾರವನ್ನ ಚಿನ್ನಯ್ಯ ವಿವರಿಸಿದ್ದಾನೆ. ಆಗ ಚೆಕ್ ಡ್ಯಾಮ್ ಕಟ್ಟಿರಲಿಲ್ಲ, ಅಲ್ಲಿ ಹೆಣ ಹೂತಿದ್ದಾಗಿ ಹೇಳಿರುವ ಚಿನ್ನಯ್ಯ ಪಾಯಿಂಟ್ ನಂಬರ್ 13ರಲ್ಲಿ ಗುರುತು ಮಾಡಿದ್ದ ಜಾಗದ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ. ಬಟ್ಟೆ, ಸೀರೆ ಎಲ್ಲ ಇದೆ, ಲಂಗ ಇದೆ, ಒಳಗಡೆ ಇಲ್ಲ. ಹೆಂಗಸಿದೆ ಒಂದು 25 ವಯಸ್ಸು ಹುಡುಗಿ, 25 ಮದುವೆ ಆಗಿದೆ. ಅದೇನು ಇತ್ತು ಚೈನ್ ಒಂದಿಷ್ಟು ಕಡಿಮೆಯಾಗಿ ಚಿನ್ನ ಅಂತಲ್ಲ, ಅದನ್ನು ಪೋಸ್ಟ್ ಮಾಡಿಲ್ಲ, ಅದನ್ನು ಅಲ್ಲಿಗೆ ಹಾಕಿದ್ರು. ಅಲ್ಲಿ ಇತ್ತಲ್ಲ ಆ ಹಣವನ್ನು, ಅದನ್ನು ಇಲ್ಲಿ ಜನಗಳು ಯಾತ್ರಿಗಳೆಲ್ಲ ನೋಡ್ತಾರೆ, ಹಾಗೇ ತಗೊಂಡು ಹೋಗ್ಬಿಡು ಅಂತ ಹೇಳಿದ್ರು.
ನನಗೆ ಈಜು ಗೊತ್ತು. ಯಾಕಂದ್ರೆ ಅಲ್ಲಿ ಬಿದ್ದ ಹೆಣಗಳು ಯಾರ ಸಾಯ್ತಾರಂದ್ರೆ ಅದು ಹೆಣ ತೆಗೆಯೋದೇ ನಾನು. ಅಲ್ಲಿ ನದಿಯಲ್ಲೆಲ್ಲ ಹೆಣ ಹುಡುಕೋದು ನಾನೇ, ತೆಗೆಯೋದು ನಾನೇ. ಹಾಗೆ ಅದನ್ನ ಹಾಗೇ ಕರ್ಕೊಂಡು ಆಚೆ ದಡಕ್ಕೆ ಕರ್ಕೊಂಡು ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ತಿರುವು. ಶವ ಹೂತಿಟ್ಟ ಕೇಸ್ ಮಾತ್ರ ಎಸ್ಐಟಿ ತನಿಖೆ. ಎಸ್ಐಟಿ ಬದಲು ಸಿಐಡಿ ಹೆಗಲಿಗೆ ಕೇಸ್. ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆಯನ್ನು ಚುರುಕಾಗಿ ನಡೆಸುತ್ತಿದ್ದಾರೆ. ಈ ಮಧ್ಯೆ ಬಂಗ್ಲೆಗುಡ್ಡದ 13 ಎಕರೆ ದಟ್ಟಾರಣ್ಯದಲ್ಲಿ ತಲೆಬುರುಡೆ ಮತ್ತು ಮೂಳೆಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಎಸ್ಐಟಿ ಬದಲಿಗೆ ಸಿಐಡಿ ತನಿಖೆಗೆ ವಹಿಸೋಕೆ ಸರ್ಕಾರ ನಿರ್ಧರಿಸಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಎಂದ ಸರ್ಕಾರಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮೌಖಿಕ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಎಸ್ಐಟಿ ಮಾಹಿತಿ ಮೇರೆಗೆ ಉಳಿದ ತನಿಖೆಯನ್ನ ಸಿಐಡಿಗೆ ವಹಿಸುವ ಸಾಧ್ಯತೆ ಇದ್ದು, ಸಿಎಂ ಬಿಹಾರ ಪ್ರವಾಸ ಮುಗಿಸಿದ ಬಳಿಕ ಗುರುವಾರ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅಲ್ಲದೆ ಗುರುವಾರ ಗೃಹ ಸಚಿವ ಪರಮೇಶ್ವರ್ ಜೊತೆ ಚರ್ಚೆ ನಡೆಸಲಿರುವ ಸಿಎಂ ಸಿದ್ದರಾಮಯ್ಯ ಚರ್ಚೆ ಬಳಿಕ ಕ್ಯಾಬಿನೆಟ್ ಗಮನಕ್ಕೆ ತಂದು ಸಿಐಡಿಗೆ ಹಸ್ತಾಂತರ ಮಾಡುವ ಸಾಧ್ಯತೆ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇನ್ನುಳಿದಂತೆ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣದ ತನಿಖೆ ಬಗ್ಗೆ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿ ವರದಿ ಸಲ್ಲಿಸುವುದಕ್ಕೆ ಸರ್ಕಾರ ಸೂಚಿಸಿದೆ ಎನ್ನಲಾಗಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಮಾಹಿತಿಯನ್ನ ಸರ್ಕಾರಕ್ಕೆ ಎಸ್ಐಟಿ ಮೌಖಿಕವಾಗಿ ನೀಡಿದೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಮುಂದುವರೆದ ತನಿಖೆಗಾಗಿ ಸಿಐಡಿಗೆ ಕೊಡಬೇಕು ಅನ್ನುವಂತಹ ಚರ್ಚೆ ಸರ್ಕಾರದ ಹಂತದಲ್ಲಿ ನಡೀತಾ ಇದೆ. ಗುರುವಾರ ಕ್ಯಾಬಿನೆಟ್ ಸಭೆ ಇದೆ. ಅದಕ್ಕೂ ಮುನ್ನ ಗೃಹ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಿ ಈ ಒಂದು ಕೇಸನ್ನ ಸಿಐಡಿಗೆ ಕೊಡುವಂತಹ ಸಾಧ್ಯತೆ ಇದೆ. ಮತ್ತೆ ಮುನ್ನೆಲೆಗೆ ಧರ್ಮಸ್ಥಳ ಚಲೋ. ಧರ್ಮಸ್ಥಳಕ್ಕೆ ಕಾಂಗ್ರೆಸ್ ಧರ್ಮಯಾತ್ರೆ. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಖಂಡಿಸಿ ಈ ಹಿಂದೆ ಬಿಜೆಪಿ ಜೆಡಿಎಸ್ ನಾಯಕರು ಧರ್ಮಸ್ಥಳ ಚಲೋ ಕೈಗೊಂಡಿದ್ರು. ಹಲವು ಜಿಲ್ಲೆಗಳಿಂದ ಧರ್ಮಸ್ಥಳ ಚಲೋ ಕೈಗೊಳ್ಳಲಾಗಿತ್ತು. ಅಲ್ಲದೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಕಿಡಿಕಾರಿದ್ರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಧರ್ಮಸ್ಥಳ ಚಲೋ ಮಾಡೋ ಬಗ್ಗೆ ನಿರ್ಧಾರ ಮಾಡಿತ್ತು. ಇದೀಗ ದಸರೆ ಬಳಿಕ ಧರ್ಮಸ್ಥಳಕ್ಕೆ ಕಾಂಗ್ರೆಸ್ನ ಧರ್ಮಯಾತ್ರೆ ಸಾಗುವ ಸಾಧ್ಯತೆ ಇದೆ. ಸರ್ಕಾರದ ಪರವಾಗಿ ತೆರಳಲಿರುವ ಡಿಸಿಎಂ ಡಿಕೆಶಿ ಧರ್ಮಸ್ಥಳದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಈ ಮೂಲಕ ಧಾರ್ಮಿಕ ನಂಬಿಕೆ ಮುದ್ರೆ ಒತ್ತುವುದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ರಾಜಕೀಯ ತಿರುಗೇಟು ನೀಡುವುದು ಯಾತ್ರೆಯ ಉದ್ದೇಶ ಆಗಿದೆ. ಸರ್ಕಾರದ ಮೇಲೆ ಗೂಬೆ ಕೂರಿಸಿರುವ ರಾಜಕೀಯ ವಿರೋಧಿಗಳಿಗೆ ಧರ್ಮಸ್ಥಳ ನಂಬಿಕೆ ಅಸ್ತ್ರ ಪ್ರಯೋಗಿಸುವುದು ಡಿಕೆಶಿ ಪ್ಲಾನ್ ಆಗಿದೆ. ಹಲವು ಕಾಂಗ್ರೆಸ್ ಶಾಸಕರೊಂದಿಗೆ ಡಿಕೆಶಿಯ ಧರ್ಮಯಾತ್ರೆ ನಡೆಯಲಿದೆಯಂತೆ. ಬಹುತೇಕ ಎಸ್ಐಟಿ ತನಿಖೆ ಮುಗಿಯುವ ಹಂತಕ್ಕೆ ಬಂದಿರೋದ್ರಿಂದ ತನಿಖೆ ಮುಗಿತಾ ಇದ್ದಂತೆ ಧರ್ಮಸ್ಥಳ ಚಲೋಗೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಅನ್ನುವಂಥದ್ದು. ಒಂದು ಕಡೆ ಧಾರ್ಮಿಕ ನಂಬಿಕೆಯ ಮುದ್ರೆ ಹೊತ್ತಿದ್ರೆ, ಮತ್ತೊಂದು ಕಡೆ ರಾಜಕೀಯ ತಿರುಗೇಟನ್ನು ಕೂಡ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಹುತೇಕ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ನಡೆಯುವಂತ ಸಾಧ್ಯತೆ ಹೆಚ್ಚಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.